ಮುಖದ ಅಂದವನ್ನು ಹೆಚ್ಚೋದಕ್ಕೆ ಹಲ್ಲುಗಳು ಕೂಡ ತುಂಬಾ ಮುಖ್ಯ. ನಾವು ಸ್ಮೈಲ್ ಮಾಡಿದಾಗ ನಮ್ಮ ಹಲ್ಲುಗಳು ಚೆನ್ನಾಗಿ ಕಾಣಿಸ್ಬೇಕು. ಆದರೆ ಆ ಭಾಗ್ಯ ನನಗೆ ಇಷ್ಟು ದಿನ ಇರಲಿಲ್ಲ. ಯಾಕೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಒಂದು ಹಲ್ಲನ್ನು ನಾನೇ ಕಿತ್ತಾಕ್ಬಿಟ್ಟಿದ್ದೆ. ಆದರೆ ಬೆಳೀತಾ ಬೆಳೀತಾ ಆ ಹಲ್ಲು ಮಿಸ್ ಆಗಿರೋದ್ರಿಂದ ಹಲ್ಲುಗಳ ಮಧ್ಯ ಗ್ಯಾಪ್ ಶುರುವಾಯಿತು. ಆದರೆ ಅದನ್ನು ಸರಿ ಮಾಡಿಸ್ಕೊಳ್ಳೇಬೇಕು ಅಂತ ಇತ್ತೀಚೆಗೆ ಅನಿಸೋದಕ್ಕೆ ಶುರುವಾಯಿತು. ನನ್ನ ಬ್ರೇಸಸ್ ಟ್ರೀಟ್ಮೆಂಟ್ ಶುರುವಾಗಿ 2 ವರ್ಷ ಆಯಿತು ಗೊತ್ತಾ. ಈಗ ಟ್ರೀಟ್ಮೆಂಟ್ ಮುಗಿತಾ ಬಂದಿದೆ. ಗ್ಯಾಪ್ ಅಂತೂ ಕ್ಲೋಸ್ ಆಯಿತು. ಆದರೆ ಮಿಸ್ ಆಗಿರೋ ಹಲ್ಲಿನ ಜಾಗಕ್ಕೆ ಒಂದು ಹೊಸ ಹಲ್ಲನ್ನು ಹಾಕಿಸ್ಕೊಳ್ಬೇಕು. ಆ ಪ್ರೋಸೆಸ್ ಇವಾಗ ನಡೀತಾ ಇದೆ. ಇವತ್ತು ಕೂಡ 2 ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು. ಮನೇಲೇ ಊಟ ಮುಗಿಸೋಣ ಅಂತ ಹೇಳಿ 12 ಗಂಟೆಗೆ ಊಟ ಮಾಡ್ತಾ ಇದ್ದೀನಿ. ಮೊಸರನ್ನ, ಬೀಟ್ರೂಟ್ ಪಲ್ಯವನ್ನು ತಿಂತಾ ಇದ್ದೀನಿ. ಬಂದು ತಿನ್ನೋದಕ್ಕೆ ಅಂತ ಬಾದಾಮ್, ಆಪ್ರಿಕಾಟ್ ಮತ್ತು ಮೆಂತ್ಯವನ್ನು ನೆನೆಸಿಟ್ಟಿದ್ದೀನಿ. ಯಾಕೆ ಅಂದರೆ ಡೈಲಿ ಫುಡ್ಡಲ್ಲಿ ವಿಟಮಿನ್ ಸಿ ಮತ್ತು ಐರನ್ ಕಂಟೆಂಟ್ ಇರಲೇಬೇಕು. ಇದರಿಂದ ಹೆಣ್ಮಕ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಇದನ್ನು ಫಾಲೋ ಮಾಡಿ. ಸರಿ, ಟೈಮ್ ಆಯಿತು ಹೊರಡೋಣ ಅಂತ ಹೇಳಿ ದೇವರು ಕೈ ಮುಗಿದು ಕುಂಕುಮ ಇಟ್ಕೊಂಡು ಆಟೋವನ್ನು ಬುಕ್ ಮಾಡಿಕೊಂಡೆ. ಇವತ್ತು 12:50ಕ್ಕೆ ನನ್ನ ದೊಡ್ಡ ಮಗಳು ಸ್ಕೂಲ್ ಬಿಡುತ್ತೆ. ಸ್ಕೂಲ್ ಅಷ್ಟರಲ್ಲಿ ಮುಗಿಯುತ್ತೆ ಅಲ್ವಾ, ಅವಳನ್ನ ಕರ್ಕೊಂಡು ಕೆಂಪೇಗೌಡ ಹಾಸ್ಪಿಟಲ್ಗೆ ಹೋಗೋಣ ಅಂದ್ಕೊಂಡೆ. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಆದರೂ 10 ನಿಮಿಷ ಸ್ಕೂಲ್ ಹತ್ರ ಹೋಗೋದಕ್ಕೆ ಲೇಟ್ ಆಯಿತು. ಅವಳು ಸ್ಕೂಲಿಂದ ಆಚೆ ಬಂದಳು. ಆದರೆ ನಾನು ಮನೆಗೆ ಹೋಗ್ತೀನಿ, ಬರೋದಿಲ್ಲ, ಓದೋದಿದೆ ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ಅವಳನ್ನ ಮನೆಗೆ ಕಳಿಸ್ಬಿಟ್ಟು ನಾನು ಬಸ್ ಹತ್ಕೊಂಡು ಮಕ್ಕಳು ಕೂಟ ಹತ್ರ ಹೇಳ್ಕೊಂಡು ಕೆಂಪೇಗೌಡ ಡೆಂಟಲ್ ಕಾಲೇಜಿಗೆ ಹೋದೆ. ನಿನ್ನೆ ಕೂಡ ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆವರೆಗೂ ಇಲ್ಲೇ ಇದ್ದೆ. ನಿನ್ನೆ ಕೂಡ ಸ್ವಲ್ಪ ಟ್ರೀಟ್ಮೆಂಟ್ ಇತ್ತು. ಈಗ ಮೇಲ್ಗಡೆ ಹಲ್ದು ಬ್ರೇಸಸ್ ತೆಗೆದಿದ್ದಾರೆ. ಅಲ್ಲಿಗೆ ಅಲೈನರ್ ಫಿಕ್ಸ್ ಮಾಡಬೇಕು. ಇಲ್ಲಾಂದರೆ ನೆಕ್ಸ್ಟು ಒಂದು ಹೊಸ ಹಲ್ಲನ್ನು ಫಿಕ್ಸ್ ಮಾಡೋದ್ರೊಳಗಡೆ ಮತ್ತೆ ಗ್ಯಾಪ್ ಆಗಿಬಿಡುತ್ತೆ. ಸೊ ಇವತ್ತು ಅಲೈನರ್ನ ಫಿಕ್ಸ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಮತ್ತೆ ಇಲ್ಲಿಗೆ ಬರಬೇಕಾಯ್ತು. ನೋಡಿ, ಹಲ್ಲುಗಳ ಮಧ್ಯ ಇವಾಗ ಗ್ಯಾಪ್ ಇಲ್ಲ. ಆದರೆ ಒಂದು ಹಲ್ಲು ಮಿಸ್ಸಿಂಗ್ ಇದೆ. ಅಲ್ಲಿ ಹಲ್ಲನ್ನು ಹಾಕ್ಸ್ಕೊಳ್ಬೇಕು. ಅಲೈನರ್ ಫಿಕ್ಸ್ ಮಾಡಿ ಆಯಿತು. ಮಾತಾಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು. ಒಂದು ಸ್ವಲ್ಪ ಹೊತ್ತು ಸರಿ ಹೋಗುತ್ತೆ ಅಂತ ಹೇಳಿ ಲಿಫ್ಟನ್ನು ಯೂಸ್ ಮಾಡಿದೆ. ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಬಂದೆ. ನೋಡಿ, ನನ್ನ ಹಲ್ಲುಗಳು ಹೀಗಿದೆ. ಕೆಳಗಡೆ ಬ್ರೇಸಸ್ ಹಾಗೇ ಇದೆ. ಮೇಲ್ಗಡೆ ಹಲ್ಲಲ್ಲಿರೋ ಬ್ರೇಸಸನ್ನು ತೆಗೆದು ಅಲೈನರನ್ನು ಫಿಕ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು 4 ಡೇಸ್ ಒಳಗಡೆ ಹೊಸ ಹಲ್ಲು ಖಾಲಿ ಜಾಗಕ್ಕೆ ಬರುತ್ತೆ. ಸ್ವಲ್ಪ ಹಿಂಸೆ ಆಗ್ತಿದೆ, ಮಾತಾಡೋದಕ್ಕೆ ತಡವರಿಸ್ದಂಗೆ ಆಗ್ತಾ ಇದೆ. ಇದು ಸ್ವಲ್ಪ ಹೊತ್ತಲ್ಲೇ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಈಗ ನನ್ನ ಚಿಕ್ಕ ಮಗಳನ್ನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಮನೆಗೆ ಹೋಗಬೇಕು. ಸ್ನೇಹಿತರೆ, ನಾನು ಹೇಳೋದೊಂದೇ, ಹಲ್ಲುಗಳ ಮಧ್ಯ ಗ್ಯಾಪ್ ಇತ್ತು, ಅದು ಹಾಗೇ ಇತ್ತು. ಯಾಕೆ ನಿನಗೆ ಇವಾಗ ಬ್ರೇಸಸ್ ಎಲ್ಲ ಬೇಕಿತ್ತು ಅಂತ ತುಂಬ ಜನ ಹೇಳಿದ್ರು. ಯಾರು ಏನಾದರೂ ಹೇಳ್ಕೊಳ್ಳಿ, ಯಾವ ವಯಸ್ಸಾದರೂ ಇರಲಿ, ನಮಗೇನಾದರೂ ಕರೆಕ್ಟ್ ಮಾಡ್ಕೊಳ್ಬೇಕು, ಸರಿ ಮಾಡಿಸ್ಕೊಳ್ಬೇಕು ಅಂತ ಇದ್ದರೆ ಯಾವ ವಯಸ್ಸಿದ್ರೂ ಅಷ್ಟೇ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಅದನ್ನು ನಾವು ಸರಿ ಮಾಡಿಕೊಂಡೇ ಬಿಡಬೇಕು. ಇದು ನನ್ನ ಅನಿಸಿಕೆ.